ನಮ್ಮ ಸ್ನೇಹಿತರೊಬ್ರು ಒಂದು ಮಾತು ಹೇಳ್ತಾ ಇದ್ರು, ಗಾಳಿಪಟ ಮೇಲೆ ಹಾರಬೇಕು ಅಂದ್ರೆ ಗಾಳಿಪಟಕ್ಕೆ ಸಮನಾಗಿ ಗಾಳಿಪಟದ ಮೇಲೆ ಗಾಳಿಪಟದ ಜೊತೆಯಲ್ಲಿ ಗಾಳಿ ಬಂದ್ರೆ ಹಾರೋದಿಲ್ಲ, ಗಾಳಿಪಟಕ್ಕೆ ವಿರುದ್ಧವಾಗಿ ಗಾಳಿ ಬಂದಾಗ ಮಾತ್ರನೇ ಆ ಗಾಳಿಪಟ ಅತಿ ಹೆಚ್ಚು ಮೇಲೆ ಹಾರುತ್ತೆ ಅಂತ. ಹಾಗೆಯೇ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ತಾನು ಮೇಲೆ ಬೆಳಿಬೇಕು, ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು, ಏನಾದ್ರೂ ಲೈಫಲ್ಲಿ ಸಾಧಿಸ್ಬೇಕು ಅಂದ್ರೆ ಆತನಿಗೆ ವಿರೋಧ ಇದ್ದಾಗ ಮಾತ್ರನೇ ಅವನು ಅತಿ ಹೆಚ್ಚಾಗಿ ಮೇಲಕ್ಕೆ ಹಾರ್ತಾನೆ ಅನ್ನೋದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ಸೊ ನನಗೆ ಹೌದಲ್ವಾ, ಗಾಳಿಪಟಕ್ಕೆ ವಿರುದ್ಧವಾಗಿ ಗಾಳಿ ಬಂದಷ್ಟು ಗಾಳಿಪಟ ಇನ್ನೂ ಅತಿ ಹೆಚ್ಚಾಗಿ ಹಾರತ್ತಲ್ವಾ ಅಂತ ನನಗೂ ಕೂಡ ಅನಿಸ್ತು. ಹಾಗೆ ಅವ್ರು ಇನ್ನೂ ಒಂದು ಮಾತನ್ನ ಹೇಳಿದ್ರು, ಗಾಳಿಪಟದ ಜೊತೆಯಲ್ಲಿ ಬಾಲಗಳಿರುತ್ತಂತೆ. ಅಂದ್ರೆ ಕೆಲವೊಂದು ಸಮಯ ನಮ್ಗಳ ಜೊತೆಲಿ ಕೆಲವೊಬ್ರು ನಮ್ಮ ಕಾಲು ಎಳೆಯುವಂತವ್ರು, ವೇಸ್ಟ್ ಬಾಡಿಗಳು, ನಾವು ಜೊತೆಗೆ ಇಟ್ಕೊಂಡು ಕೆಲವೊಬ್ರನ್ನೆಲ್ಲ ಅವರು ಬೆಳಿಲಿ, ಅವರು ನಮ್ಮ ಜೊತೆಗೆ ಮೇಲಕ್ಕೆ ಬರಲಿ ಅಂತ ಅನ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವೊಬ್ರೆಲ್ಲ ಅವ್ರ ಬಾಲಗಳಿದ್ದಂಗೆ. ಸೊ ಆ ಗಾಳಿಪಟದ ಜೊತೆಯಲ್ಲಿ ಬಾಲ ಇರುತ್ತಲ್ಲ, ಆ ಬಾಲ ಅನ್ಕೊಳ್ಳುತ್ತಂತೆ ನನ್ನಿಂದನೇ ಗಾಳಿಪಟ ಮೇಲೆ ಹಾರ್ತಾ ಇರೋದು ಅಂತ. ಆಕ್ಚುಲಿ ಆ ಬಾಲದಿಂದ ಗಾಳಿಪಟ ಮೇಲಕ್ಕೆ ಹಾರೋದಿಲ್ಲ. ಗಾಳಿಪಟ ಮೇಲಕ್ಕೆ ಹಾರೋದು ಗಾಳಿಪಟಕ್ಕೆ ವಿರುದ್ಧವಾಗಿ ಗಾಳಿ ಬೀಸುತ್ತಲ್ಲ, ಆ ಗಾಳಿ ಬೀಸಿದಷ್ಟು ಆ ಗಾಳಿಪಟ ಮೇಲಕ್ಕೆ ಹಾರ್ತಾ ಇರುತ್ತೆ. ಆದ್ರೆ ಆ ಬಾಲಕ್ಕೆ ಮುಟ್ಟಾಳತನ, ನನ್ನಿಂದನೇ ಆ ಗಾಳಿಪಟ ಮೇಲಕ್ಕೆ ಹಾರೋದು ಅಂತ ಅನ್ಕೊಳ್ಳುತ್ತೆ. ಆದ್ರೆ ಯಾವಾಗ ಆ ಗಾಳಿಪಟ ಮೇಲಕ್ಕೆ ಹಾರುತ್ತೆ ಅಂದ್ರೆ ಅದ್ರಲ್ಲೊಂದು ಸೂತ್ರ ಇರುತ್ತಲ್ಲ, ಆ ಸೂತ್ರ ಅಂದ್ರೆ ಆ ಗಾಳಿಪಟ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಒಳ್ಳೆತನನೇ ಆ ಸೂತ್ರ ಇದ್ದ ಹಾಗೆ. ಸೊ ಗಾಳಿಪಟದ ಸೂತ್ರವನ್ನ ಹಿಡಿದಂತವನು ಆ ಭಗವಂತ. ಸೊ ಆ ಭಗವಂತ ಆ ಒಂದು ಒಳ್ಳೆತನ ನಮ್ಮಲ್ಲಿ ಇತ್ತು ಅಂದ್ರೆ ಗಾಳಿಪಟದ ಸೂತ್ರ ಇದ್ದ ಹಾಗೆ ಒಳ್ಳೆತನ. ಸೊ ಆವಾಗ ಅತಿ ಹೆಚ್ಚಾಗಿ ಗಾಳಿಪಟ ಹೇಗೆ ಮೇಲಕ್ಕೆ ಹಾರ್ತಾ ಹೋಗುತ್ತೆ ವಿರುದ್ಧವಾಗಿ ಗಾಳಿ ಬಂದಷ್ಟು, ಹಾಗೆಯೇ ಒಬ್ಬ ಮನುಷ್ಯನಲ್ಲಿ ಒಂದು ಒಳ್ಳೆತನ ಇತ್ತು ಅಂದ್ರೆ ಆ ಭಗವಂತ ಮೇಲಕ್ಕೆ ಬೆಳೆಸ್ತಾನೆ ಹೋಗ್ತಾನೆ. ಸೊ ಹಾಗಾಗಿ ಈ ಬಾಲಕ್ಕೆಲ್ಲ ಅಂಜಬಾರ್ದು. ಅಟ್ ದ ಸೇಮ್ ಟೈಮ್ ನಮ್ಮ ಬಗ್ಗೆ ನಾವು ಮೇಲಕ್ಕೆ ಬೆಳೆದಷ್ಟು ನಮ್ಮ ಬಗ್ಗೆ ಗಾಸಿಪ್ ಮಾಡೋರು ಇರ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರಿರ್ತಾರೆ, ನಮ್ಮನ್ನ ಟಾರ್ಗೆಟ್ ಮಾಡೋರು ಇರ್ತಾರೆ, ನಮ್ಮನ್ನ ಕಾಲೆಳೆಯುವಂತವ್ರು ಅತಿ ಹೆಚ್ಚು ಜನ ಆಗ್ತಾನೆ ಇರ್ತಾರೆ. ಸೊ ಹೆಜ್ಜೆಗೂ ಅವರು ನಮಗೆ ಯಾವುದೋ ಒಂದು ರೀತಿ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ಇದ್ದಾಗ ಮಾತ್ರ ನಾವಿನ್ನು ಅತಿ ಹೆಚ್ಚಾಗಿ ಛಲದಿಂದ ನಮ್ಮ ಹುಷಾರಾಗಿ ಇನ್ನು ಮೇಲಕ್ಕೆ ಹೋಗಕ್ ಸಾಧ್ಯ ಆಗೋದು. ಸೊ ಹಾಗಾಗಿ ನಾವು ಅವ್ರಿಗೂ ಒಂದು ರೀತಿ ಧನ್ಯವಾದಗಳನ್ನ ತಿಳಿಸ್ಬೇಕಾಗತ್ತೆ. ಸೊ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ವಿರೋಧ ಇಲ್ಲ ಅಂದ್ರೆ ಮೇಲಕ್ಕೆ ಆಗೋದಿಲ್ಲ. ಸೊ ವಿರೋಧ ಇರಲಿ, ಅದನ್ನು ಮೀರಿ ಮೇಲಕ್ಕೆ ಹೋಗೋಣ. ಒಳ್ಳೆತನ ಇದ್ರೆ ಒಳ್ಳೆಯವ್ರ ಜೊತೆಗಿದ್ದೇ ಇರ್ತಾರೆ, ಕೆಲವರು ಬಂದೇ ಬರ್ತಾರೆ. ಸೊ ಅವ್ರನ್ನು ಬೆಳೆಸೋಣ. ಗಾಳಿಪಟ ಬಾಲನ್ನ ಎತ್ಕೊಂಡು ಮೇಲಕ್ಕೆ ಹೋಗುತ್ತಲ್ಲ, ಪಾಪ ಆ ಬಾಲದಂತವ್ರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಿ ಸೈಡ್ಗಿಟ್ರೆ ಒಳ್ಳೇದು. ಯಾಕಂದ್ರೆ ಟೈಮ್ಸ್ ಬಾಲ ಅನ್ಕೊಳ್ಳುತ್ತೆ ನನ್ನಿಂದನೇ ಗಾಳಿಪಟ ಅಂತ, ಅದು ಅನ್ಕೊಳ್ಬಾರ್ದು. ಸಮಯ ಬಂದಾಗ ಆ ಬಾಲಕ್ಕೆ ಗೊತ್ತಾಗತ್ತೆ ಅದ್ರ ಯೋಗ್ಯತೆ ಏನು ಅಂತ. ಸೊ ಹಂಗಾಗಿ ನಾನು ಹೇಳ್ತೀನಿ, ಕುಗ್ಬೇಡಿ, ಧೈರ್ಯವಾಗಿ ಮುಂದೆ ನುಗ್ಗಿ ಅಂತ. ಹಾಗೆ ಇವತ್ತು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಕೂಡ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಅವರವರ ಯೋಗ್ಯತೆ ಮನಸ್ಥಿತಿಗೆ ಅನುಗುಣವಾಗಿ ಅವರು ಬದುಕಕ್ಕೆ ಸಾಧ್ಯ ಆಗತ್ತೆ. ಸೊ ಎಲ್ಲರಿಗೂ 10 ಜನಕ್ಕೆ ಒಳ್ಳೇದು ಮಾಡುವಂತ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇರಲಿ. ಮತ್ತೊಬ್ಬರ ಬಗ್ಗೆ ಮಾತಾಡೋದಕ್ಕೂ ಮೊದಲು, ಮತ್ತೊಬ್ಬರಿಗೆ ಕೆಟ್ಟದ್ದನ್ನ ಮಾಡೋದಕ್ಕೂ ಮೊದಲು ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ಕಲಿಬೇಕು ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ.